ತುಂಬ ದುಃಖ ಅನ್ನಿಸುವಂಥ ಒಂದು ವಿಡಿಯೋ ಫುಟೇಜ್ ನೋಡಿ ತುಂಬ ಬೇಜಾರನ್ನಿಸ್ತು. ಮನುಷ್ಯರು ಎಷ್ಟು ಕೆಟ್ಟವರಿದ್ದಾರೆ, ಎಷ್ಟು ಅಸಹ್ಯ ಜೀವಿಗಳು ಮನುಷ್ಯರು, ಎಷ್ಟು ಇನ್ನೊಬ್ಬರ ಬಗ್ಗೆ ಕಾಳಜಿ ಅನ್ನೋದೇ ಇಲ್ಲ. ತಾವಾಯಿತು ಅಂತ ತಮ್ಮದಾಯಿತು, ಅಷ್ಟು ಸೆಲ್ಫಿಶ್ ಮನೋಭಾವನೆ ಜನಗಳೇ ಇದ್ದಾರೆ ಅಂತ ಅನ್ನಿಸ್ಬಿಡ್ತು. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ಕಡೆ ಆನೆ ಒಂದು ಪಾಪ ಕಸದ ರಾಶಿಯಲ್ಲಿ ಆಹಾರ ಹುಡುಕ್ತಾ ಇದೆ. ಆನೆಗೆ ಬಿದಿರು ಅಂದರೆ ತುಂಬ ಇಷ್ಟ, ಹುಲ್ಲು ತಿನ್ನುತ್ತೆ. ಅದರ ಜೊತೆಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಲಸಿನ ಹಣ್ಣಿನ ಪರಿಮಳ ಬಂದರೆ ತುಂಬ ದೂರದಿಂದ ಬರುತ್ತೆ ಆನೆಗಳು. ಅಫ್ಕೋರ್ಸ್ ನಮ್ಮ ಕಾಡಲ್ಲಿ ಯುಕಲಿಪ್ಟಸ್ ಟ್ರೀಸೋ ಅಥವಾ ಏನೋ ಟೀಕ್ ವುಡ್ಡೋ ಅದೆಲ್ಲ ಹಾಕೋ ಬದಲು, ಸಾಗುವಾನಿ ಮರ ಹಾಕೋ ಬದಲು ಆ್ಯಕ್ಚುಲಿ ನಾವು ಆನೆಗಳಿಗೆ, ಪ್ರಾಣಿಗಳಿಗೆ ಬೇಕಾಗುವಂಥ ಮರಗಳನ್ನು ಜಾಸ್ತಿ ಬೆಳೆಸಬೇಕು. ಈ ಇನ್ಸಿಡೆಂಟ್ ಬೆಳಕಿಗೆ ಬಂದ ತಕ್ಷಣ ಫಾರೆಸ್ಟ್ನವ್ರು ಹೋಗಿ ಅದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ತಾ ಇದ್ದಾರೆ. ಆದರೆ ನನ್ನ ಪ್ರಶ್ನೆ ಭಕ್ತಾದಿಗಳ ಹತ್ರ, ನೀವು ಒಬ್ಬರು ಭಕ್ತಾದಿ ಹೋಗುವಾಗ ಎಷ್ಟು ಸುಂದರವಾಗಿರುತ್ತೆ ಒಂದು ಜಾಗ, ಇನ್ನೊಬ್ಬ ಭಕ್ತಾದಿ ಬರುವಾಗಲೂ ಕೂಡ ಅಷ್ಟೇ ಸುಂದರವಾಗಿರಬೇಕು ಅಂತ ನಿಮ್ಮಲ್ಲೂ ಜವಾಬ್ದಾರಿ ಇರಬೇಕು. ಪ್ರತಿಯೊಬ್ಬ ಭಕ್ತಾದಿಗೂ ಕೂಡ ಒಂದು ಸುಂದರವಾಗಿರೋ ಜಾಗದಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರೋದು ಅವರವರ ಹಕ್ಕು. ಆದರೆ ನಿಮ್ಮ ಮನೆಗೆ ಬಂದು ಯಾರಾದರೂ ಕಸ ಬಿಸಾಡಿದರೆ ನೀವು ಸುಮ್ಮನಿರ್ತೀರಾ? ಎಷ್ಟು ಗಲಾಟೆ ಆಗ್ಬಿಡೋದು. ಪ್ರಾಣಿಗಳ ಮನೆ, ಆ ಕಾಡುಗಳು, ಆ ಪ್ರಿಸ್ಟೀನ್ ಜಾಗ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ಹೋಗಿ ನೀವು ಕಸ ಬಿಸಾಡಿ ಬರ್ತೀರಲ್ಲ, ಅಸಹ್ಯ ಅನ್ಸಲ್ವಾ? ಒಂಚೂರು ಬೇಜಾರು ಅಂತ ಅನಿಸಲ್ವಾ? ಏನಕ್ಕೆ ಕಸ ಬಿಸಾಡ್ತೀರ? ನಿಮ್ಮ ಕಸ ನಿಮಗೆ ಭಾರ ಅಂತ ಅನಿಸಿದ್ರೆ ಅದನ್ನು ಬೇರೆಯವ್ರು ಏನಕ್ಕೆ ತೆಗಿಬೇಕು? ನೀವು ತಗೊಂಡು ಹೋಗುವಾಗ ದೇವಸ್ಥಾನಕ್ಕೆ ಪ್ಲಾಸ್ಟಿಕ್ಕು ನಿಮಗೆ ಭಾರ ಅಂತ ಅನ್ನಿಸಲ್ಲ, ಅದನ್ನೆಲ್ಲ ವಾಪಸ್ ತಗೊಂಬರೋದಕ್ಕೆ ನಿಮಗೆ ಭಾರ ಅಂತ ಅನಿಸುತ್ತಾ? ನಿಮ್ಮ ಬ್ಯಾಗ್ಗಳಲ್ಲಿ ಹಾಕ್ಕೊಂಡು ತಗೊಂಡು ಹೋಗೋಕ್ಕಾಗೋದಿಲ್ವಾ? ದೇವಸ್ಥಾನಗಳಿಗೆ ಹೋದಾಗ ಬಟ್ಟೆಯ ಚೀಲಗಳನ್ನು ತಗೊಂಡು ಹೋಗುವಂಥ ಅಭ್ಯಾಸ ಮಾಡಿ, ಅಥವಾ ರೀಸೈಕ್ಲೇಬಲ್ ಮೆಟೀರಿಯಲಲ್ಲಿ ಏನೆಲ್ಲ ಇರುತ್ತೋ ಅದನ್ನು ತಗೊಂಡು ಹೋಗೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ಹೋಗುವಂತಹ ಜಾಗಗಳು ಅದು ಕೂಡ ಕಾಡಿನ ಮುಖಾಂತರ ಹೋಗಿ ದರ್ಶನ ಮಾಡುವಂಥ ದೇವಸ್ಥಾನಗಳಿದ್ದರೆ ಏನಕ್ಕೆ ಗಲೀಜು ಮಾಡ್ಕೊಂಡು ಬರ್ತೀರಾ? ಸ್ವಲ್ಪ ಸಿವಿಕ್ ಸೆನ್ಸ್ನ ನೀವು ಕೂಡ ಬೆಳೆಸ್ಕೋಬೇಕು. ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದಕ್ಕೆ ಕಲ್ತ್ಕೊಳ್ಬೇಕು ಜನ. ವೆರಿ ಡಿಸ್ಹಾರ್ಟನಿಂಗ್, ವೆರಿ ಹಾರ್ಟ್ ಬ್ರೇಕಿಂಗ್.